ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಧರ್ಮಸ್ಥಳದಲ್ಲಿ ಉಮಾಮಹೇಶ್ವರ, ಶಿವಪಾರ್ವತಿ ಮತ್ತು ಗೌರಿಶಂಕರ ಎಂಬ 3 ನೂತನ ಕಲ್ಯಾಣ ಮಂಟಪಗಳ ಸಮುಚ್ಚಯವನ್ನ ಉದ್ಘಾಟಿಸಿದರು. ಈ ಸಮಯದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಅವರು ಕ್ಷೇತ್ರದ ವತಿಯಿಂದ ಗೌರವಿಸಿ ಶುಭ ಹಾರೈಸಿದರು. ಯಂತ್ರರೂಢ ಈಶ್ವರನು ಎಲ್ಲ ಹೃದಯದಲ್ಲಿ ಇರುತ್ತಾನೆ. ತನ್ನ ಮಾಯೆಯಿಂದ ಎಲ್ಲ ಕಾರ್ಯದರ್ಶಿಗಳು ಎಸ್ಡಿಎಂ ಸೊಸೈಟಿ ಉಜಿರೆಯಲ್ಲಿ ಕಟ್ಟಡಗಳ ಮೂರು ಕಲ್ಯಾಣ ಮಂಟಪಗಳ ಉದ್ಘಾಟನೆ ಮಾಡಿದ ನಮ್ಮ ರಾಜ್ಯದ ದೇವರ ಭಕ್ತಿಯ ಮೂಲ. ಈ ಮೂಲಗಳನ್ನು ಮನುಷ್ಯತ್ವ ಮೋಕ್ಷಕ್ಕೆ ಹೀಗೆ ನನಗೆ ಮೋಕ್ಷ ಸಿಗಬೇಕು, ದೇವರ ನಿರ್ಮಾಣ ಮಾಡಬೇಕು, ಜ್ಞಾನ ತಗೋಬೇಕು ಹೇಳಿ ಎಲ್ಲರೂ ನಾವು ಸ್ಮರಿಸ್ಕೊಳ್ತೇವೆ. ಈಗ ಅಲ್ಲಿಂದ 7 ಗಂಟೆಗೆ ಗೊತ್ತಿಲ್ಲ ಏನು ನಾನಿಂದ ಬಂದಿದ್ದೇನೆ. ಇಷ್ಟು ಜನ ಬರ್ತಾರೆ ಭಕ್ತರು ಭಗವಂತರು ವ್ಯವಹಾರ ಮಾಡಿದ ಸ್ಥಳ ಎಲ್ಲ ಕಡೆ ಬೆಳೆದಿದ್ದಾರೆ ಅಂತ ಹೇಳ್ತಾರೆ. ಕೊನೆಗೆ ಯಾಕೆ ನಾವು ಬೇಕಾದಂಥ ಪುಣ್ಯಕ್ಷೇತ್ರಗಳಿಗೆ ಅಲ್ಲಿ ಒಂದು ನಂಬಿಕೆ, ಜೀವನದಲ್ಲಿ ನಂಬಿಕೆ ಒಂದು ದೊಡ್ಡ ಸಂಬಂಧ. ಆ ಸಂಬಂಧವನ್ನು ನಂಬಿಕೆ ಯಾವ ಸಂಬಂಧವಾಗಿ ಸ್ನೇಹವಾಗಿ ಹೆಚ್ಚು ದಿನ ಬೆಳಲಿಕ್ಕೆ ಸಂಸ್ಥೆಗಳು ಹೀಗೆ ಭಕ್ತನಿಗೂ ವ್ಯವಹಾರ ಮಾಡಿದ ಸ್ಥಳ ಈ ನಮ್ಮ ದೇವಾಲಯವಾಗಿದೆ. ಸೊ ಅದಕ್ಕೆ ಇದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ನಾವೆಲ್ಲ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಾವು ಯಾರ ನಂಬಿಕೆ ಇಟ್ಟಿದ್ದೇವೆ ಆ ನಂಬಿಕೆಯನ್ನು ಉಳಿಸೋದಕ್ಕೆ ನಾವು ನಮಗೆ ದೇವರು ಹೊರನ ಕೊಡೋದಿಲ್ಲ, ಶಾಪನ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಅವಕಾಶ ಯಾರು ನಾವು ಹೋಗಿ ದೇವ್ರ ಮುಂದೆ ಕೂತ್ಕೊಂಡಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಇಲ್ಲಿ ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಮಗೆ ಭಗವಂತ ದಾರಿ ತೋರಿಸ್ತಾನೆ, ಬೆಳಕು ತೋರಿಸ್ತಾನೆ. ಅದನ್ನು ನಾವು ನಡೆಸ್ಕೊಳ್ತೀವಿ. ಅದಕ್ಕೆ ನಾವೆಲ್ಲ ಬದುಕಿನಲ್ಲಿ ನಾವು ಅನೇಕ ರೀತಿ ಸಾಧನೆಗಳನ್ನು ಮಾಡ್ಕೊಂಡು ನಾವು ಮಾಡ್ತೇವೆ. ಹಂಗೆ ಇವತ್ತು ನಮ್ಮ ಅವರು ದಾಂಪತ್ಯ ಜೀವನ ನಿಶ್ಚಿತ ಮಾಡಿಕೊಳ್ಳಿ ಪ್ರಮಾಣ ಮಾಡಿಕೊಟ್ಟಿರುವಂತಹ ಕ್ಷೇತ್ರದಲ್ಲಿ ಭಾಗವನ್ನು ಈ ಕನ್ನಡ ಮಂಟಪಗಳು ಹಿಂದೆ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಮತ್ತು ಅಲ್ಲಿಗೆ ಹೋಗಿಕೊಳ್ಳುವಂಥದ್ದು ಅಕ್ಕಿಗಳ ದಾಟಿ ಹೋಗುವಂಥದ್ದು ಅನುಕೂಲ ಆಗ್ತಾ ಇದೆ. ಯಾಕಂದರೆ ಧರ್ಮಸ್ಥಳದಲ್ಲಿ ಮಾತನಾಡಿದಾಗ ಈಗ ನಮ್ಮ ಇಲ್ಲಿ ಸಮಸ್ಯೆಯನ್ನು ಮಾಡಿದ್ದಾರೆ. ಇದನ್ನು ಮಾನ್ಯ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಂದರ್ಶನ ಉದ್ಘಾಟನೆ ಮಾಡಿದ್ದಾರೆ. ಅವರು ಈ ರಾಜ್ಯದ ಬಹಳ ದೊಡ್ಡ ಸಂಪರ್ಕ. ಯಾಕೆಂದರೆ ಅತಿ ಚಿಕ್ಕದಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಮತ್ತು ರಾಜ್ಯವನ್ನು ಉನ್ನತಿಗೆ ಕಾಣಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ನಾವು ದೇಶದಲ್ಲಿ ಸರ್ಕಾರದಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಉತ್ಸಾಹವನ್ನು ಬೆಳೆದಿದ್ದಾರೆ. ಉತ್ಸಾಹ ಅಂತಂದರೆ ನಮ್ಮ ರಾಜ್ಯ ಯಾವುದೇ ರೀತಿ ಹಿಂದೆ ಬಿಡಬಾರದು, ಮುಂದುವರಿಬೇಕು ಅನ್ನುವಂಥದ್ದು ಅವ್ರದ್ದೇ